ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಉಂಟಾಗಿತ್ತಲ್ಲ ಸಂಘರ್ಷ, ಇದು ಸದ್ಯಕ್ಕೆ ಯುದ್ಧ ವಿರಾಮದೊಂದಿಗೆ ಅಂತ್ಯ ಆಗಿದೆ. ಇಬ್ಬರೂ ಕೂಡ ಕತರ್ನ ಮಧ್ಯಸ್ಥಿಕೆಯೊಂದಿಗೆ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಈ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾತ್ರ ಈ ಪಾಕಿಸ್ತಾನವನ್ನು ವಿಪರೀತ ದ್ವೇಷ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಯುದ್ಧ ಆದ ಬಳಿಕ ಪಾಕಿಸ್ತಾನದ ವಿಚಾರದಲ್ಲಿ ಸಣ್ಣ ಹಿನ್ನಡೆಯನ್ನ ಕೂಡ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಒಪ್ಕೊಳ್ತಾ ಇಲ್ಲ. ಪ್ರತಿ ಒಂದಕ್ಕೂ ಕೂಡ ದಿಟ್ಟ ಉತ್ತರ ಕೊಡ್ತಾ ಇದ್ದಾರೆ. ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡುವಂತಹ ಕೆಲಸಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮುಂದಾಗ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರತಿಯೊಂದು ಪ್ರಾಪಗ್ಯಾಂಡಕ್ಕೂ ಕೂಡ ಈಗ ತಾಲಿಬಾನಿಗಳು ಉತ್ತರ ಕೊಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕತರ್ ಉಲ್ಲೇಖಿಸಿದ್ದಂತಹ ಒಂದು ಪದ ನಮಗೆ ಸೂಟ್ ಆಗ್ತಿಲ್ಲ ಅಂತ ಕತರ್ ಬಳಿಯಲ್ಲಿ ಆ ಪದವನ್ನ ಡಿಲೀಟ್ ಮಾಡಿಸಿದ್ದಾರೆ. ಅದು ಪಾಕಿಸ್ತಾನಕ್ಕೆ ಅನುಕೂಲ ಮಾಡ್ತಾ ಇತ್ತು, ಹೀಗಾಗಿ ನಾವು ಈ ಕ್ರಮ ಕೈಗೊಳ್ಳಬೇಕಾಯಿತು ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಇನ್ನು ಈ ಯುದ್ಧದ ವಿಚಾರದಲ್ಲಿ ಪಾಕಿಸ್ತಾನ ನಾನಾ ರೀತಿಯಲ್ಲಿ ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಮಾಡಿತು. ಆರಂಭದಿಂದಲೂ ಕೂಡ ಈ ಯುದ್ಧಕ್ಕೆ ಭಾರತವನ್ನ ಲಿಂಕ್ ಮಾಡುವಂತಹ ಪ್ರಯತ್ನವನ್ನ ಪಾಕಿಸ್ತಾನದ ಎಲ್ಲರೂ ಮಾಡಿದ್ರು. ಪಾಕಿಸ್ತಾನದ ಮಿಲಿಟರಿ ಮಾಡ್ತು, ಪಾಕಿಸ್ತಾನದ ಸರ್ಕಾರ ಮಾಡ್ತು, ಪಾಕಿಸ್ತಾನದ ರಕ್ಷಣಾ ಸಚಿವ ಮಾಡ್ದ. ಎಲ್ಲರ ಪ್ರಯತ್ನವೂ ಕೂಡ ಇದೇ ಆಗಿತ್ತು. ಈ ಯುದ್ಧ ಕೇವಲ ಅಫ್ಘಾನಿಸ್ತಾನದ ಯುದ್ಧ ಅಲ್ಲ, ಇದು ಭಾರತದ ಯುದ್ಧ, ಪ್ರಾಕ್ಸಿ ವಾರ್. ಈ ರೀತಿಯಾಗಿ ಪಾಕಿಸ್ತಾನದಾದ್ಯಂತ ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸ ಮಾಡಿದ್ರು. ಇದಕ್ಕೀಗ ತಾಲಿಬಾನ್ ಉತ್ತರ ಕೊಟ್ಟಿದೆ. ತಾಲಿಬಾನ್ ಎಂತಹ ಉತ್ತರ ಕೊಟ್ಟಿದೆ ಅಂತಂದ್ರೆ, ಪಾಕಿಸ್ತಾನದವರು ಮುಟ್ಟಿ ನೋಡ್ಕೊಳ್ಬೇಕು. ಮಿತ್ರರೇ, ಈ ಯುದ್ಧ ನಿಲ್ಲುತ್ತಲ್ಲ, ಅದಾದ ಬಳಿಕ ಬಹುತೇಕ ಕಹಿ ಸತ್ಯಗಳು ಹೊರಬರೋದಕ್ಕೆ ಶುರುವಾಗ್ತವೆ. ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲಿ ಆಗಿದ್ದು ಕೂಡ ಇದೆ. ಪಾಕಿಸ್ತಾನ ನಾನಾ ರೀತಿಯಲ್ಲಿ ನರೇಟಿವ್ ಬಿಲ್ಡ್ ಮಾಡಿತ್ತು. ಆದರೆ ಅದು ನಿಂತ ಬಳಿಕ ಪಾಕಿಸ್ತಾನದಿಂದಲೇ ಒಂದೊಂದೇ ಸತ್ಯ ಈಗಲೂ ಕೂಡ ಹೊರಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ತಾಲಿಬಾನ್ ಜೊತೆಗೆ ಪಾಕಿಸ್ತಾನ ಮಾಡಿದಂತಹ ಯುದ್ಧದ ವಿಚಾರದಲ್ಲೂ ಕೂಡ ಅನೇಕ ಸತ್ಯಗಳು ಹೊರಬರೋದಕ್ಕೆ ಶುರುವಾಗಿದೆ. ಪಾಕಿಸ್ತಾನದ ಸರ್ಕಾರವನ್ನ ಅಲ್ಲಿನ ರಾಜಕಾರಣಿಗಳೇ ಎಕ್ಸ್ಪೋಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿಯನ್ನು ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನ ಅಫ್ಘಾನಿಸ್ತಾನವನ್ನು ಬಹಳ ಈಸಿ ಟಾರ್ಗೆಟ್ ಅಂತ ತಿಳ್ಕೊಂಡು ಅವರ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟರು. ಯಾವ ಮಟ್ಟಿಗೆ ತಾಲಿಬಾನ್ನ ಪ್ರತಿಕ್ರಿಯೆ ಇತ್ತು ಅಂತಂದ್ರೆ, ಪಾಕಿಸ್ತಾನದ ಸೇನೆ ನೆನ್ಸ್ಕೊಂಡ್ರೆ ಅದ್ರ ಹೋಗ್ಬಿಡುತ್ತೆ. ಆ ರೀತಿಯಾಗಿ ಅವರು ಉತ್ತರ ಕೊಟ್ಬಿಟ್ರು. ಅಂತಿಮವಾಗಿ ಏನೇನಾಯ್ತು ಅಂತ ನಿಮ್ಗೆಲ್ಲ ಗೊತ್ತು. ಪಾಕಿಸ್ತಾನದವರು ಗೋಗರದ್ರು, ಯುದ್ಧ ವಿರಾಮ ಬೇಕು, ಯುದ್ಧ ವಿರಾಮ ಬೇಕು ಅಂತ. ಆದರೆ ಅಫ್ಘಾನಿಸ್ತಾನದವರು ಅಷ್ಟು ಸುಲಭಕ್ಕೆ ಒಪ್ಕೊಂಡಿರಲಿಲ್ಲ. ಅಂತಿಮವಾಗಿ 48 ಗಂಟೆಗಳ ಕಾಲದ ಒಂದು ಯುದ್ಧ ವಿರಾಮ ಆಗಿತ್ತು. ಅದನ್ನು ಪಾಕಿಸ್ತಾನದ ಸೇನೆಯೇ ಉಲ್ಲಂಘನೆ ಮಾಡಿತು. ಅದಾಗ್ತಿದ್ದ ಹಾಗೆ ಕತರ್ ಮಧ್ಯಪ್ರವೇಶ ಮಾಡಿ ಎರಡೂ ದೇಶಗಳ ನಡುವೆ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಸುವಲ್ಲಿ ಯಶಸ್ವಿ ಆಯಿತು. ಆದರೆ ಆ ಸಂದರ್ಭದಲ್ಲಿ ಕತರ್ ಒಂದು ಕಿತಾಪತಿ ಮಾಡಿತ್ತು. ಅದು ಕತರ್ನ ಸರ್ಕಾರಕ್ಕೆ ಗೊತ್ತಿದ್ದು ಮಾಡಿತ್ತೋ ಗೊತ್ತಿಲ್ಲದೆ ಮಾಡಿತ್ತೋ ನನಗಂತೂ ಗೊತ್ತಿಲ್ಲ. ಆದರೆ ತಾಲಿಬಾನಿಗಳ ಗಮನಕ್ಕೆ ಅದು ಬರ್ತಿದ್ದಂತೆ ಅವರು ಪ್ರತಿಭಟಿಸಿದ್ರು, ಕತರ್ ಮೇಲೆ ಒತ್ತಡ ಹಾಕಿದ್ರು. ನಿಮ್ಮ ಯುದ್ಧ ವಿರಾಮದ ಮಧ್ಯಸ್ಥಿಕೆಯನ್ನೇ ತಿರಸ್ಕಾರ ಮಾಡ್ತೀವಿ, ನೀವಿದೊಂದು ಪದವನ್ನ ಡಿಲೀಟ್ ಮಾಡಿಲ್ಲ ಅಂತಾದ್ರೆ, ಹೀಗಂತ ತಾಲಿಬಾನಿಗಳು ಕತರ್ಗೆ ಧಮಕಿ ಹಾಕಿದ್ದಾರೆ. ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಮತ್ತು ಅಫ್ಘಾನಿಸ್ತಾನದ ರಕ್ಷಣಾ ಸಚಿವ ಮುಲ್ಲಾ ಯಾಕೂಬ್ ಇಬ್ಬರೂ ಸಹ ಕತರ್ನ ಮಧ್ಯಸ್ಥಿಕೆಯಲ್ಲಿ ಈ ಯುದ್ಧ ವಿರಾಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು. ಆದರೆ ಈ ಯುದ್ಧ ವಿರಾಮವನ್ನು ಮೊದಲು ಘೋಷಿಸಿದ್ಯಾರು ಕೇಳಿದ್ರೆ ಕತಾರ್ ತನ್ನ ಅಧಿಕೃತ ಹೇಳಿಕೆಯಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರದ ನಡುವೆ ಯುದ್ಧ ವಿರಾಮ ಆಗಿದೆ ಇದನ್ನು ಘೋಷಣೆ ಮಾಡುತ್ತೆ. ಅದಾದ ನಂತರ ಪಾಕಿಸ್ತಾನವೂ ಕೂಡ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಮಾಡುತ್ತೆ, ತಾಲಿಬಾನ್ ಸರ್ಕಾರವೂ ಕೂಡ ಅಧಿಕೃತವಾಗಿ ಹೇಳಿಕೆಯನ್ನು ಬಿಡುಗಡೆ ಮಾಡ್ತವೆ. ಆದರೆ ತಾಲಿಬಾನ್ ಏನು ಹೇಳ್ತು ಗೊತ್ತಾ, ಕತರ್ ಇಲ್ಲಿ ಒಂದು ತಪ್ಪು ಮಾಡಿದೆ. ಅವರು ಡ್ಯೂರೆಂಡ್ ಲೈನ್ ಅಂತ ಮೆನ್ಷನ್ ಮಾಡಿದ್ದಾರೆ. ಡ್ಯೂರೆಂಡ್ ಲೈನ್ನಲ್ಲಿ ಶಾಂತಿಯನ್ನು ಸ್ಥಾಪಿಸುವಂತಹದ್ದು, ಎರಡೂ ದೇಶಗಳ ಗಡಿಯಲ್ಲಿ ಇನ್ಮುಂದೆ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡಬೇಕು ಅಂತ ಕತರ್ ಉಲ್ಲೇಖ ಮಾಡಿದೆ. ಇಲ್ಲಿ ಡ್ಯೂರೆಂಡ್ ಲೈನ್ ಅನ್ನುವಂಥದ್ದೇ ತಪ್ಪು, ಅದೊಂದು ಕಾಲ್ಪನಿಕ ರೇಖೆ. ಅದನ್ನು ಅಫ್ಘಾನಿಸ್ತಾನ ಯಾವತ್ತೂ ಕೂಡ ಒಪ್ಪೋದಿಲ್ಲ. ನಾವೀಗ ಡ್ಯೂರೆಂಡ್ ಲೈನ್ ಅನ್ನ ಕತರ್ ಉಲ್ಲೇಖಿಸಿದ್ದನ್ನೇ ಒಪ್ಪಿದ್ದೆ ಆದ್ರೆ ಅದೇ ಅಧಿಕೃತ ಗಡಿ ಆಗ್ಬಿಡುತ್ತೆ. ನಾವು ಅದಕ್ಕೆ ತಯಾರಿಲ್ಲ. ಅಫ್ಘಾನಿಸ್ತಾನದ ಜನ ನಿರ್ಧಾರ ಮಾಡ್ತಾರೆ ಯಾವುದು ಗಡಿ ಅಂತ. ಹೀಗಾಗಿ ಕತರ್ ತನ್ನ ಹೇಳಿಕೆಯಲ್ಲಿ ಡ್ಯೂರೆಂಡ್ ಲೈನ್ ಅನ್ನ ಉಲ್ಲೇಖಿಸಬಾರ್ದು, ಅದನ್ನು ಡಿಲೀಟ್ ಮಾಡಬೇಕು ಅಂತ ತಾಲಿಬಾನ್ ಆಕ್ಷೇಪವನ್ನು ವ್ಯಕ್ತಪಡಿಸಿತು. ಎಷ್ಟರ ಮಟ್ಟಿಗೆ ಅವರು ಒತ್ತಡ ಹಾಕಿದ್ರು ಅಂತಂದ್ರೆ, ಕತರ್ ಆ ಪದವನ್ನು ತೆಗೆದು ಹಾಕಿಬಿಡ್ತು. ಎರಡೂ ದೇಶಗಳ ಗಡಿಯಲ್ಲಿ ಶಾಂತಿ ಅಂತಷ್ಟೇ ಕತರ್ ಮೆನ್ಷನ್ ಮಾಡಿತು. ಮಿತ್ರರೇ, ನಾನು ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟು ಹೇಳಿದೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ತಾಲಿಬಾನ್ ಸರ್ಕಾರ ನಡೆದುಕೊಳ್ಳುತ್ತಿರುವಂತಹ ರೀತಿಯನ್ನು ನೋಡಿ. ಇಡೀ ವಿಶ್ವ ಅವರನ್ನ ಉಗ್ರಗಾಮಿ ಸಂಘಟನೆ, ಅವರು ಉಗ್ರವಾದವನ್ನ ಮಾಡಿ ಅಫ್ಘಾನಿಸ್ತಾನದ ಅಧಿಕಾರವನ್ನು ಗಿಟ್ಟಿಸಿಕೊಂಡವರು ಅಂತಲೇ ನೋಡ್ತಾ ಇದ್ದಾರೆ. ಈಗಲೂ ಸಹ ಅವರನ್ನು ಉಗ್ರರು ಅಂತಲೇ ಟ್ರೀಟ್ ಮಾಡ್ತಾ ಇರುವಂಥದ್ದು. ಆದರೆ ತಾಲಿಬಾನಿಗಳು ಎಷ್ಟು ಸೆನ್ಸಿಬಲ್ ಆಗಿ, ಎಷ್ಟು ಜಾಣ್ಮೆಯಿಂದ ವರ್ತಿಸ್ತಾ ಇದ್ದಾರೆ. ಅವರ ಆಡಳಿತದ ವೈಖರಿಯಲ್ಲಿ ಆದಂತಹ ಬದಲಾವಣೆಯನ್ನು ಗಮನಿಸಿ. ಇದನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇದರ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಮಾಸ್ಟರ್ ಮೈಂಡ್ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸಲ್ವಾ?
ತಾಲಿಬಾನಿಗಳಿಗೆ ಈ ರೀತಿಯಾಗಿ ಗೈಡ್ ಮಾಡ್ತಿರುವಂಥವ್ರು ಯಾರು, ಅವರ ಹಿಂದೆ ನಿಂತ್ಕೊಂಡಂಥವ್ರು ಯಾರು, ಇದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈ ವಿಚಾರವನ್ನ ನಿಮ್ಮ ವಿವೇಚನೆಗೆ ಬಿಡ್ತೀನಿ. ಆದರೆ ಪಾಕಿಸ್ತಾನ ಮಾತ್ರ ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದೆ, ಪದೇ ಪದೇ ಭಾರತವನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಯುದ್ಧ ಆದ ಮೇಲೆ ನಾನು ಪಾಕಿಸ್ತಾನದ ಕೆಲ ಮೀಡಿಯಾಗಳನ್ನು ನೋಡ್ತಾ ಇದ್ದೆ. ಅದರಲ್ಲಿ ಕೆಲವರಂತೂ ಯಾವ ಮಟ್ಟಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಬ್ಬ ಟಿವಿಯಲ್ಲಿ ಕೂತ್ಕೊಂಡು ಹೇಳ್ತಾನೆ, ಇವತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳ ಬಳಿಯಲ್ಲಿ ಸೋವಿಯತ್ ಯೂನಿಯನ್ನ ಕಾಲದ ಮಿಸೈಲ್ಗಳಿದ್ದಾವೆ, ಅವೆಲ್ಲವೂ ಕೂಡ ಸುಸಜ್ಜಿತ ಸ್ಥಿತಿಯಲ್ಲಿ ಇರಲಿಲ್ಲ, ಆದರೆ ಭಾರತ ಅದನ್ನ ರೆಡಿ ಮಾಡಿಕೊಟ್ಟಿದೆ, ಅದನ್ನ ಈಗ ಪಾಕಿಸ್ತಾನದ ವಿರುದ್ಧ ಅಫ್ಘಾನಿಸ್ತಾನ ಬಳಸಿದೆ. ಅಫ್ಘಾನಿಸ್ತಾನದವರು ಯುದ್ಧದ ಸಂದರ್ಭದಲ್ಲಿ ಡ್ರೋನ್ಗಳನ್ನ ಬಳಸಿದ್ದಾರೆ. ಇದೆಲ್ಲಿಂದ ಬಂತು? ಅಫ್ಘಾನಿಸ್ತಾನಕ್ಕೆ ಡ್ರೋನ್ನ ಟೆಕ್ನಾಲಜಿ ಎಲ್ಲಿಂದ ಸಿಕ್ತು? ಇದೆಲ್ಲವುದನ್ನ ಕೊಟ್ಟಿದ್ದು ಭಾರತ. ಅಫ್ಘಾನ್ ಸೈನಿಕರಿಗೆ ಈಗ ಭಾರತ ಟ್ರೈನಿಂಗ್ ಕೊಡುವಂತಹ ಕೆಲಸ ಮಾಡ್ತಾ ಇದೆ. ಇದು ತಾಲಿಬಾನಿಗಳು ಮಾಡ್ತಾ ಇರುವಂತಹ ಯುದ್ಧ ಅಲ್ಲ, ಇದು ಭಾರತ ಮಾಡಿಸ್ತಾ ಇರುವಂತಹ ಯುದ್ಧ. ಈ ರೀತಿಯಾಗಿ ಪಾಕಿಸ್ತಾನದಲ್ಲಿ ನಿರಂತರವಾಗಿ ಒಂದು ಪ್ರಾಪಗೆಂಡಾ ಬಿಲ್ಡ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಸರ್ಕಾರ ಕೂಡ ಇದೇ ಕಥೆಯನ್ನ ಕಟ್ತಾ ಇದೆ. ನಿಮಗೆಲ್ಲ ಗೊತ್ತು, ಪಾಕಿಸ್ತಾನದ ರಕ್ಷಣಾ ಸಚಿವ ಖುದ್ದು ಹೇಳಿಕೆ ಕೊಟ್ಟಿದ್ದ, ಇದು ಭಾರತದ ಫ್ರಾಕ್ಸಿ ವಾರ್, ತಾಲಿಬಾನ್ ಹೇಗೆ ಯುದ್ಧ ಮಾಡಬೇಕು, ಮುಂದೇನು ಮಾಡಬೇಕು ಅನ್ನುವಂಥದ್ದು ದೆಹಲಿಯಲ್ಲಿ ಪ್ಲಾನ್ ರೆಡಿ ಆಗ್ತಾ ಇದೆ, ಹೀಗಂತ ಪಾಕಿಸ್ತಾನದ ರಕ್ಷಣಾ ಸಚಿವನೇ ಹೇಳಿಕೆ ಕೊಟ್ಟಿದ್ದ. ಆದರೆ ಇದಕ್ಕೆ ತಾಲಿಬಾನ್ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟಿದೆ ಅಂತಂದರೆ, ಪಾಕಿಸ್ತಾನದವರು ಯೋಚನೆ ಮಾಡಬೇಕು. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮೊದಲಿನಂತಿಲ್ಲ, ಅವರು ರಾಜತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಂಡಿದ್ದಾರೆ, ಅವರಿಗೂ ಕೂಡ ರಾಜತಾಂತ್ರಿಕತೆಯ ಅರಿವು ಬಂದಿದೆ ಅಂತ. ಪಾಕಿಸ್ತಾನದ ಈ ಆರೋಪಕ್ಕೆ ಅಫ್ಘಾನಿಸ್ತಾನದ ತಾಲಿಬಾನ್ ಎಷ್ಟು ಸೆನ್ಸಿಬಲ್ ಆಗಿ ಉತ್ತರ ಕೊಟ್ಟಿದೆ ಗೊತ್ತಾ? ತಾಲಿಬಾನ್ ಸರ್ಕಾರದ ವಕ್ತಾರನಾಗಿರುವಂತಹ ಜಬೀವುಲ್ಲಾ ಮುಜಾಹಿದ್ ಈ ಬಗ್ಗೆ ಮಾತನಾಡಿ, ಅಫ್ಘಾನಿಸ್ತಾನ ಯಾರ ಇರಾದೆಯಂತೆ ಯುದ್ಧ ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ಇದೆಯಲ್ಲ, ಇದು ಸ್ವತಂತ್ರವಾದಂತಹ ಸಂಬಂಧ. ಇದಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಜೊತೆಗೆ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧ ವೃದ್ಧಿ ಆಗಿದೆಯಲ್ಲ, ಇದು ಪಾಕಿಸ್ತಾನದ ವಿರುದ್ಧವಾಗಿ ಆಗಿದ್ದಲ್ಲ, ಇದು ನ್ಯಾಚುರಲ್ ಆದಂತಹ ಸಂಬಂಧ. ಅಫ್ಘಾನಿಸ್ತಾನ ಸರ್ವತಂತ್ರ ಸ್ವತಂತ್ರವಾದಂತಹ ದೇಶ. ನಾವು ಎಲ್ಲ ನೆರೆಹೊರೆಯವರ ಜೊತೆಗೆ ಬಹಳ ಉತ್ತಮವಾದಂತಹ ಸಂಬಂಧವನ್ನೇ ಬಯಸ್ತೀವಿ. ಇದಕ್ಕೂ ಪಾಕಿಸ್ತಾನಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಭಾರತ ಈ ಫ್ರಾಕ್ಸಿ ವಾರನ್ನ ಮಾಡಿಸಿದೆ ಅನ್ನುವಂಥದ್ದು ಬೇಸ್ಲೆಸ್ ಅಲಿಗೇಷನ್. ಇದು ಕೇವಲ ಕಪೋಲ ಕಲ್ಪಿತ ಕಟ್ಟುಕತೆ ಅಂತ ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ಸಾರಾಸಗಟಾಗಿ ಅದನ್ನು ತಿರಸ್ಕಾರ ಮಾಡಿದೆ. ಇದೆಲ್ಲವುದನ್ನು ಸೂಕ್ಷ್ಮವಾಗಿ ಗಮನಿಸಿ. ತಾಲಿಬಾನ್ ರಾಜತಾಂತ್ರಿಕವಾಗಿ ಬಹಳ ಪರಿಪಕ್ವವಾಗ್ತಾ ಇದೆ. ಪ್ರತಿಯೊಂದು ವಿಚಾರಕ್ಕೂ ಕೂಡ ಬಹಳ ಸೆನ್ಸಿಬಲ್ ಆಗಿ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವರು ಮೊದಲಿನ ದಾಟಿಯಲ್ಲಿ ಮಾತನಾಡ್ತಾ ಇಲ್ಲ. ರಾಜತಾಂತ್ರಿಕವಾಗಿ ಯಾವ ಪದವನ್ನ ಬಳಸಬೇಕು, ಎಷ್ಟು ಮಾತನಾಡಬೇಕು, ಎಲ್ಲವುದನ್ನ ಅಳೆದು ತೂಗಿ ಮಾತನಾಡ್ತಾ ಇದ್ದಾರೆ. ಅದೇ ಪಾಕಿಸ್ತಾನದ ರಾಜಕಾರಣಿಗಳನ್ನ ಗಮನಿಸಿ, ಅವ್ರಿಗೆ ಏನು ಹೇಳಬೇಕು ಏನು ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ಬಂದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಮಿತ್ರರೇ, ತಾಲಿಬಾನ್ ಸರ್ಕಾರದಲ್ಲಿ ಸಾಕಷ್ಟು ನ್ಯೂನತೆಗಳಿರಬಹುದು, ಅವರ ಪಾಲಿಸಿಯ ಬಗ್ಗೆ ಭಾರತಕ್ಕೆ ಸಾಕಷ್ಟು ಆಕ್ಷೇಪಗಳು ಕೂಡ ಇರಬಹುದು. ಆದರೆ ಈ ಯುದ್ಧ ಆದ ಬಳಿಕ ಏನು ಅನ್ನಿಸ್ತಾ ಇದೆ ಅಂತಂದರೆ, ಆಡಳಿತ ನಡೆಸುವಂತಹ ವಿಚಾರದಲ್ಲಿ ಅಥವಾ ರಾಜತಾಂತ್ರಿಕತೆಯ ವಿಚಾರದಲ್ಲಿ ತಾಲಿಬಾನ್ ಸರ್ಕಾರ ಪಾಕಿಸ್ತಾನಕ್ಕಿಂತಲೂ ಕೂಡ ಸಾಕಷ್ಟು ಮುಂದೆ ಹೋಗಿದೆ. ತಾಲಿಬಾನಿಗಳಿಗೆ ಪಾಕಿಸ್ತಾನ ಸರ್ಕಾರಕ್ಕಿಂತಲೂ ಜಾಸ್ತಿ ತಿಳುವಳಿಕೆ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ಇದೆಲ್ಲವುದನ್ನ ಅವರು ಸ್ವಂತವಾಗಿ ಮಾಡ್ತಾ ಇದ್ದಾರಾ ಅಥವಾ ಯಾರ್ದಾರು ಇಶಾರೆಯೊಂದಿಗೆ ಮಾಡ್ತಾ ಇದ್ದಾರಾ, ಅಂದರೆ ಯಾರು ಗೈಡ್ ಮಾಡ್ತಾ ಇದ್ದಾರಾ, ಯಾರಿಗೂ ಕೂಡ ಗೊತ್ತಿಲ್ಲ. ಸದ್ಯದ ತಾಲಿಬಾನಿಗಳ ಜಾಣ್ಮೆಯ ನಡೆಯನ್ನು ನೋಡಿದ್ರೆ ಪಾಕಿಸ್ತಾನಕ್ಕೂ ಅನುಮಾನ ಬಂದಿರುತ್ತೆ. ಇಷ್ಟು ಉತ್ತಮವಾದಂತಹ ರಾಜತಾಂತ್ರಿಕ ನೀತಿಯನ್ನು ತಾಲಿಬಾನಿಗಳು ಅನುಸರಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಹಿಂದೆ ಭಾರತ ಇದೆ. ಭಾರತ ಎಲ್ಲವುದನ್ನು ಡಿಕ್ಟೇಟ್ ಮಾಡ್ತಾ ಇದೆ. ತಾಲಿಬಾನಿಗಳಿಗೆ ಗೈಡ್ ಮಾಡ್ತಾ ಇರುವಂತಹದ್ದೇ ಭಾರತ. ಹೀಗೊಂದು ಅನುಮಾನ ಈಗ ಪಾಕಿಸ್ತಾನಕ್ಕೆ ಬರ್ತಾ ಇದೆ. ಇದು ಸರ್ವೇ ಸಾಮಾನ್ಯ. ಯಾಕೆ ಕೇಳಿದ್ರೆ ತಾಲಿಬಾನಿಗಳ ನೀತಿ ಪಾಕಿಸ್ತಾನಕ್ಕಿಂತ ಸಿಕ್ಕಾಪಟ್ಟೆ ಶಾರ್ಪ್ ಆಗಿದೆ. ಇನ್ನು ಈ ಪಾಕಿಸ್ತಾನ ಪ್ರತಿ ಬಾರಿ ಇಂತಹ ಸಂಘರ್ಷ ಆದಾಗ್ಲೂ ಕೂಡ ಅವರಿಗಾದ ಸೋಲನ್ನು ಅವರು ಒಪ್ಕೊಳ್ಳೋದಿಲ್ಲ. ಅವರು ನಾನಾ ರೀತಿಯಲ್ಲಿ ಕತೆ ಕಟ್ತಾರೆ. ಆದರೆ ಆರಂಭದಲ್ಲಿ ಅದು ಎಷ್ಟು ಹೊರಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಯುದ್ಧ ನಿಂತ ಬಳಿಕ ಪ್ರವಾಹದ ರೀತಿಯಲ್ಲೇ ಹೊರಗೆ ಬಂದ್ಬಿಡುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇ. ಪಾಕಿಸ್ತಾನದಲ್ಲಿ ಮೌಲಾನಾ ಫ್ಲಜೂರ್ ರೆಹಮಾನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ತೀರಾ ಫೇಮಸ್ ವ್ಯಕ್ತಿನೇ ಈತ ಜಮಾಯತ್ ಉಲೇಮಾ ಇ ಇಸ್ಲಾಂನ ಅಧ್ಯಕ್ಷ ಕೂಡ ಹೌದು, ಪಾಕಿಸ್ತಾನದ ರಾಜಕಾರಣಿಯೂ ಕೂಡ ಹೌದು, ಒಬ್ಬ ಧಾರ್ಮಿಕ ಮುಖಂಡನೂ ಕೂಡ ಹೌದು. ಈತನ ರಾಜಕೀಯ ಪಕ್ಷ ಇದೆಯಲ್ಲ, ಇದು ಕಟ್ಟರ್ ಇಸ್ಲಾಮಿಕ್ ತತ್ವಗಳ ಆಧಾರದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ರಾಜಕೀಯ ಪಕ್ಷ. ಈ ರೆಹಮಾನ್ ಈಗ ಪಾಕಿಸ್ತಾನದ ಸರ್ಕಾರದ ನಡೆಯನ್ನ ಹಿಗ್ಗಾಮುಗ್ಗಾ ಟೀಕಿಸಿದ್ದಾನೆ. ಈತ ಕೂಡ ಪಾಕಿಸ್ತಾನದ ಶಾಬಾಜ್ ಶರೀಫ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟಂತಹ ವ್ಯಕ್ತಿ. ಅವನೇ ಈಗ ಟೀಕಿಸ್ತಾ ಇದ್ದಾನೆ. ಪಾಕಿಸ್ತಾನ ಕಾಲಕ್ಕೆ ತಕ್ಕಂತೆ ಎಲ್ಲರ ಫ್ರಾಕ್ಸಿಯಾಗಿ ಕೆಲಸ ಮಾಡ್ತಾ ಇದೆ. ಒಮ್ಮೆ ತಾಲಿಬಾನಿಗಳ ಪರವಾಗಿ ನಾವು ಯುದ್ಧ ಮಾಡ್ತೀವಿ, ಇನ್ನೊಮ್ಮೆ ಅಮೆರಿಕದ ಪರವಾಗಿ ಯುದ್ಧ ಮಾಡ್ತೀವಿ, ಈಗ ತಾಲಿಬಾನಿಗಳ ವಿರುದ್ಧವಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಇದು ಕೂಡ ಅಮೆರಿಕದ ಹಿತಾಸಕ್ತಿಗೆ ಸರಿಯಾಗಿ ಯುದ್ಧ ಮಾಡ್ತಾ ಇದ್ದೀವಿ. ಪಾಕಿಸ್ತಾನ ಕಾಲಕಾಲಕ್ಕೆ ತಕ್ಕಂತೆ ಒಬ್ಬೊಬ್ಬರ ಫ್ರಾಕ್ಸಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಪಾಕಿಸ್ತಾನದ ಸರ್ಕಾರದ ಒಂದು ಭಾಗವಾಗಿರುವಂತಹ ಪ್ರಭಾವಿ ರಾಜಕಾರಣಿ ಒಬ್ಬ ಓಪನ್ ಆಗಿ ಟೀಕೆ ಮಾಡಿದ್ದಾನೆ.
ಅಷ್ಟಕ್ಕೂ ಈ ಮೌಲಾನನ ಸಿಟ್ಟಿಗೆ ಕಾರಣ ಆಗಿದ್ದೇನು ಕೇಳಿದ್ರೆ, ಪಾಕಿಸ್ತಾನ ಸರ್ಕಾರ ಒಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತಲ್ಲ, ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರ ನ್ಯಾಯಬದ್ಧವಾದಂತಹ ಸರ್ಕಾರ ಅಲ್ಲ, ಅದು ಪೀಪಲ್ ರೆಪ್ರೆಸೆಂಟೇಟಿವ್ ಗವರ್ನಮೆಂಟ್ ಅಲ್ಲ ಅಂತ ಪಾಕಿಸ್ತಾನ ಟೀಕೆ ಮಾಡಿತ್ತಲ್ಲ. ಪಾಕಿಸ್ತಾನ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ಮೌಲಾನಾ ಫಜಲುರ್ ರೆಹಮಾನ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ. ಅಫ್ಘಾನಿಸ್ತಾನದ ತಾಲಿಬಾನಿಗಳು ಯುದ್ಧ ಮಾಡಿ ಅಧಿಕಾರವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅವರೇನು ಸುಮ್ಮನೆ ಅಧಿಕಾರಕ್ಕೆ ಬಂದಿಲ್ಲ. ನಮ್ಮಲ್ಲಿ ಉಗ್ರ ಗುಂಪುಗಳಿದ್ದಾವೆ, ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ಬಿಟ್ಟು ನಾವ್ಯಾಕೆ ಅಫ್ಘಾನಿಸ್ತಾನದ ತಾಲಿಬಾನಿಗಳ ಮೇಲೆ ಯುದ್ಧಕ್ಕೆ ಹೋಗಬೇಕಾಗಿತ್ತು ಹೀಗಂತ ಪಾಕಿಸ್ತಾನದ ಓರ್ವ ರಾಜಕಾರಣಿ ಓಪನ್ ಆಗಿ ಪ್ರಶ್ನೆ ಮಾಡಿದ್ದಾನೆ. ನಾನು ಅದಕ್ಕೆ ಹೇಳಿದ್ದು ಮಿತ್ರರೇ, ಈ ಪಾಕಿಸ್ತಾನಕ್ಕಿಂತಲೂ ಕೂಡ ತಾಲಿಬಾನ್ನ ಸರ್ಕಾರ ಎಷ್ಟೋ ಮುಂದೆ ಹೋಗ್ಬಿಟ್ಟಿದೆ. ಅವರಿಗೆ ಹೆಚ್ಚು ನೈಪುಣ್ಯತೆ ಬಂದಿದೆ. ಪಾಕಿಸ್ತಾನಕ್ಕಿನ್ನೂ ಕೂಡ ಆ ಒಂದು ಚಾಕಚಕ್ಯತೆ ಬಂದಿಲ್ಲ. ಇದರ ಜೊತೆಗೆ ಪಾಕಿಸ್ತಾನದ ಇನ್ನೊಂದು ನರಿಬುದ್ಧಿಯೂ ಕೂಡ ಎಕ್ಸ್ಪೋಸ್ ಆಗಿದೆ. ಅದೇನು ಕೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳನ್ನು ಪಾಕಿಸ್ತಾನದಲ್ಲಿ ವಿಪರೀತವಾಗಿ ಹಬ್ಬಿಸಲಾಯಿತು. ಕಾರಣ ಏನು ಕೇಳಿದ್ರೆ, ಅವರ ಸೋಲನ್ನು ಅವರಿಗೆ ಒಪ್ಪಿಕೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ಅವರು ಫೇಕ್ ನ್ಯೂಸ್ನಲ್ಲೇ ಜನರನ್ನ ಖುಷಿಪಡಿಸುವಂತಹ ಕೆಲಸಕ್ಕೆ ಸರ್ಕಾರವೇ ಕೈ ಹಾಕುತ್ತೆ. ಇದಕ್ಕೆ ಉತ್ತಮವಾದಂತಹ ಉದಾಹರಣೆ ಏನು ಕೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಅತಿ ಹೆಚ್ಚು ಫೇಕ್ ನ್ಯೂಸ್ಗಳನ್ನು ಹರಡಿದ್ದಂತಹ ಇಬ್ಬರು ವ್ಯಕ್ತಿಗಳಿಗೆ ಈಗ ಅತ್ಯುನ್ನತವಾದಂತಹ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅದರಲ್ಲಿ ಒಬ್ಬನ ಹೆಸರು ವಜಾಹತ್ ಕಾಜ್ಮಿ ಅಂತ, ಇನ್ನೊಬ್ಬ ಕ್ಯಾಮಾಚೀಮಾ ಅಂತ. ಈ ಇಬ್ಬರೂ ಸಹ ಪಾಕಿಸ್ತಾನದ ಸರ್ಕಾರದ ಪರವಾಗಿ ವಿಪರೀತವಾದಂತಹ ಸುಳ್ಳು ಸುದ್ದಿಗಳನ್ನು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಹಬ್ಬಿಸಿದ್ರು. ಭಾರತದ ಜೆಟ್ಗಳು ಬಿದ್ವು ಅಂತ, ಭಾರತದ ಮಿಸೈಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗಿದೆ ಅಂತ, ಕೆಲ ಫೇಕ್ AI ವಿಡಿಯೋಗಳನ್ನು ಮಾಡಿ ಅಥವಾ ಕೆಲ ವಿಡಿಯೋ ಗೇಮ್ ತುಣುಕುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಜನರನ್ನ ಮಂಗ ಮಾಡುವಂತಹ ಕೆಲಸ ಮಾಡಿದ್ರು. ಭಾರತದ ಫ್ಯಾಕ್ಟ್ ಚೆಕ್ ವಿಭಾಗ ಇವರಿಬ್ಬರನ್ನ ಸಾಕಷ್ಟು ಎಕ್ಸ್ಪೋಸ್ ಮಾಡಿತ್ತು. ಈಗ ಪಾಕಿಸ್ತಾನ ಈ ಇಬ್ಬರೂ ಸುಳ್ಳು ಸುದ್ದಿಗಾರರಿಗೆ ಪಾಕಿಸ್ತಾನದ ನಾಗರಿಕ ಗೌರವವನ್ನು ಘೋಷಣೆ ಮಾಡಿದೆ. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, 3 ಬಿಟ್ಟವನು ಊರಿಗೆ ದೊಡ್ಡವನು ಅಂತ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ